ಪರಿಶುದ್ಧನೇ, ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, ಈ ಒಂದು ಭಾನುವಾರದ ಈ ಒಂದು ದಿನದಲ್ಲಿ ಈ ರೀತಿಯಾಗಿ ಸೇರಿ ನಿನ್ನ ಮಾತನ್ನು ತಿಳಿಯುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಕೇಳುವಂಥ ಮಾತುಗಳು, ಹೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಯಪಡಿಸುವುದಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡ ಹೊಂದಿದ್ದೇವಪ್ಪ ತಂದೆ. ಸರಪ್ರಿಯರೇ, ಮೊದಲನೇದಾಗಿ ದೇವಾದಿದೇವನು, ರಾಜನು, ಸರ್ವಸೃಷ್ಟಿಗೂ ಒಡೆಯನಾಗಿರ್ತಕ್ಕಂಥ ನಮ್ಮೆಲ್ಲರ ತಂದೆಯಾದ ದೇವರಾದ ಆ ದೇವರಿಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಆತನ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ, ಇಡೀ ವಿಶ್ವದ ಮಾನವರೆಲ್ಲರಿಗೂ ಪ್ರಭುವು ಮತ್ತು ರಕ್ಷಕನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಆತ್ಮೀಯರೆಲ್ಲರಿಗೂ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ. ಸರಪ್ರಿಯರೇ, ಎಂದಿನ ವಾರದಂತೆಯೂ ಸಹ ಈ ವಾರವೂ ಕೂಡ ಒಂದು ಚಿಕ್ಕ ಕೂಟವಾಗಿ ಇಲ್ಲಿ ಸೇರಿದಂಥ ನಾವು ದೇವರ ಮಾತುಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿ ಈ ಒಂದು ದೇವರ ಒಂದು ಅಂಗಣದಲ್ಲಿ ನಾವೆಲ್ಲರೂ ಕೂತಿದ್ದೇವೆ. ಒಂದು ಆಲಯದಲ್ಲಿ ಕೂತಿರ್ತಕ್ಕಂಥ ನಾವುಗಳು ದೇವರ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಕೇಳಿದ ವಾಕ್ಯದ ಪ್ರಕಾರ ನಾವು ಎಷ್ಟರ ಮಟ್ಟಿಗೆ ನಡೀತಾ ಇದ್ದೇವೆ ಎಂಬುದನ್ನು ನಾವು ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ದೇವರು ನಮಗೆ ಹೇಳ್ತಾನೆ, ನಾವು ಕೇಳುವುದ ಮಾತ್ರದಿಂದಲೇ ನಮಗೆ ರಕ್ಷಣೆ ಸಿಗುವುದಿಲ್ಲ, ನಾವು ಚರ್ಚಿಗೆ ಬಂದ ಮಾತ್ರದಿಂದಲೇ ನಮಗೆ ರಕ್ಷಣೆ ಸಿಗುವುದಿಲ್ಲ, ನಾವು ಕೇಳಿದ ವಾಕ್ಯದ ಪ್ರಕಾರ ನಾವು ನಡೆದಾಗ ನಮಗೆ ರಕ್ಷಣೆ ಸಿಗುತ್ತದೆ, ನಿತ್ಯ ಜೀವ ಸಿಗುತ್ತದೆ. ಯಾಕೆಂದರೆ ನಾವು ಕೇಳುವಂಥ ಮಾತುಗಳು ನಿತ್ಯ ಜೀವಕ್ಕೆ ನಮಗೆ ಕರೆದುಕೊಂಡು ಹೋಗುವಂತಹ ಮಾರ್ಗವಾಗಿದೆ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ಕೇಳುವಂಥ ನಾವುಗಳು ಹೇಗಿದ್ದೇವೆ ಅಂದರೆ, ಅನೇಕರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಕೇಳುವುದರಲ್ಲೇ ನಾವು ಜೀವನ ಕಳೀತಾ ಇದ್ದೇವೆ ಹೊರತು ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಇಲ್ಲ ಅಂತ ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡ್ರೆ ಇಲ್ಲ ಅಂತಲೇ ನಾವು ಹೇಳ್ಬೋದು. ನಮ್ಮನ್ನು ನಾವು ಒಂದು ಸಾರಿ ನೋಡ್ಕೊಳ್ಳೋಣ ಪ್ರಿಯರೇ. ಪ್ರತಿ ವಾರ ಅಥವಾ ಪ್ರತಿದಿನ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾವು ದೇವರ ವಾಕ್ಯಗಳನ್ನ ಕೇಳ್ತಾ ಇರ್ಬೋದೇನೋ. ಆದರೆ ಕೇಳಿದಂಥ ನಾವುಗಳು ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ, ಆ ವಾಕ್ಯ ನಮಗೆ ಏನು ಹೇಳ್ತಾ ಇದೆ ಅದರ ಪ್ರಕಾರ ನಾವು ನಡೆದುಕೊಂಡು ಹೋಗ್ತಾ ಇದ್ದೀವಾ ಅಂತ ನಮ್ಮನ್ನು ನಾವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳೋಕ್ಕಾಗಿದೆ ಪ್ರಿಯರೇ. ಯಾಕೆಂದರೆ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅದನ್ನು ಒಂದು ಸಾರಿ ನಾವು ನೋಡೋದಾದರೆ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿದೆ ಪ್ರಿಯರೇ. 8ನೇ ವಚನ. ಈ ಮಾತು ನಮಗೆಲ್ಲರೂ ಇದಕ್ಕಿಂತ ಮೊದಲು ಅನೇಕ ಸಾರಿ ಕೇಳಿದ್ದೀವಿ. ಕೇಳಿರ್ತಕ್ಕಂಥ ಈ ವಾಕ್ಯನ ಇನ್ನೊಂದು ಸಾರಿ ನಾವು ಮೆಲುಕು ಹಾಕುವುದಾದರೆ ದೇವ್ರ ವಾಕ್ಯ ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಇಲ್ಲಿ ದೇವರು ನಮಗೆ ಹೇಳುವಂಥ ಮಾತು ಪ್ರೇರಿತನ ವಾಕ್ಯದ ಮೂಲಕ ದೇವರು ನಮಗೆ ತಿಳಿಸುವಂಥ ಮಾತು ಏನಂದರೆ, ಆತನು ತುಂಬ ಬಾಧೆಯಿಂದ, ತುಂಬ ನೋವಿನಿಂದ, ತುಂಬ ಸಂಕಷ್ಟದಿಂದನೇ ಈ ಮಾತುಗಳನ್ನು ನಮಗೆ ಹೇಳ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ಬೇಕು ಪ್ರೇರೆ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಈ ಜನರು ಮಾತಿನಿಂದ ಮಾತ್ರ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ನಿಜವಲ್ಲ ಪ್ರಿಯರೇ, ವಾಕ್ಯವನ್ನು ಕೇಳುವಂಥ ನಾವು ಪ್ರತಿ ಭಾನುವಾರ ಏನು ಮಾಡ್ತೀವಿ, ದೇವರ ಸನ್ನಿಧಿಗೆ ಬರ್ತೀವಿ. ಅಥವಾ ನಮಗೆ ಕೆಲವೊಂದು ಸಾರಿ ಎಲ್ಲೆಲ್ಲಿ ಮೀಟಿಂಗ್ ಇರುತ್ತೆ ಅಲ್ಲೆಲ್ಲ ಮೀಟಿಂಗ್ಗಳಿಗೆ ನಾವೇನು ಮಾಡ್ತೀವಿ, ಹೋಗ್ತೀವಿ. ಹೋಗುವಂಥ ನಾವು ಅಲ್ಲಿರುವಂಥ ವಾಕ್ಯಗಳನ್ನು ನಾವೇನು ಮಾಡ್ತೀವಿ, ಕೇಳುವವರು ಆಗಿರ್ಬೋದೇನೋ. ಆದರೆ ಕೇಳಿದ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಅಂತ ನಾವು ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯ. ಯಾಕೆಂದರೆ ನಾವು ಕೇವಲ ಭಾನುವಾರ ಬಂತು ಅಂದ ತಕ್ಷಣ ಒಂದು ಕಾಟಾಚಾರಕ್ಕೆ ಅಥವಾ ಒಂದು ಯಾವುದೊಂದು ರೂಢಿ ಮೂಲಕವಾಗಿ ನಾವೇನು ಬರ್ತೀವಿ, ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ ಪ್ರಿಯರೇ. ಆದರೆ ದೇವರ ಸನ್ನಿಧಾನಕ್ಕೆ ಬರುವಂಥ ನಾವು ನಮ್ಮ ಮನಸ್ಸು ದೇವರಿಗೆ ಹತ್ತಿರವಾಗಿದೆಯಾ ಇಲ್ಲ ಅಂತ ನಾವೇನು ಮಾಡಬೇಕು, ನಮ್ಮನ್ನು ನಾವು
ಪರಿಶೋಧನೆ ಮಾಡಬೇಕು. ಭಾನುವಾರ ಬಂತಂದರೆ ಸಾಕು, ಏನು ಮಾಡ್ತೀವಿ ನಾವು, ಯಪ್ಪ ಭಾನುವಾರ ಬಂತು ಚರ್ಚಿಗೆ ಹೋಗ್ಬೇಕಾ ಬೇಡ ಅಂತ ಏನಾಗಿರುತ್ತಾ, ಅಲ್ಲಿಂದ ಇಲ್ಲಿ ಬರೋವರೆಗೂ ನಾವು ಏನು ಮಾಡ್ಕೊಂಡಿರ್ತೀವಿ, ಮನಸ್ಸಲ್ಲಿ ಒಂದು ಕಳವಳ ಗೊಂದಲ ಇರುತ್ತೆ ಪ್ರೇರೆ. ಹೋಗ್ಬೇಕಾ ಬೇಡ ಯಾಕ, ಅಲ್ಲಿ ನಮ್ಮ ಮನಸ್ಸಲ್ಲೇ ಏನು ನಡೀತಿರುತ್ತಾ, ಯುದ್ಧ ನಡೀತಾ ಇರುತ್ತಾ. ದೇವರು ಹೇಳ್ತಾ ಇರ್ತಾನೆ, ಪರಿಶುದ್ಧಾತ್ಮ ಪ್ರೇರೇಪಣೆ ನಮ್ಮಲ್ಲಿ ಏನಾಗ್ತಿರ್ತಾ, ಬರ್ತಾ ಇರ್ತಾ ಪ್ರೇರೆ. ನಾವು ಹೋಗ್ಬೇಕು, ಒಂದು ದೇವರ ಸನ್ನಿಧಿಗೆ ಹೋಗ್ಬೇಕು, ಓದ್ಬೇಕಂತ ನಮ್ಮ ಮನಸ್ಸು ಅಂತ ಇದ್ದರೆ, ಇನ್ನೊಂದು ಕಡೆ ಏನಾಗ್ತಿರುತ್ತಾ, ಯಾಕೆ ಹೋಗ್ತೀವಿ ಬಿಡಿ, ಇವತ್ತೊಂದು ದಿನ ಬಿಟ್ಟರೆ ಬೇಸಿರ್ತಾ, ಇವತ್ತೊಂದು ದಿನ ರೆಸ್ಟ್ ತೊಗೊಂಡ್ರೆ ನಾವು ಮನೆಯಲ್ಲಿದ್ದರೆ ದಿನಾ ಕೆಲ್ಸಕ್ಕೆ ಹೋಗ್ತೀವಿ, ಸಿಕ್ಕಿದ್ದೆ ನಮ್ಗೆ ಯಾವಾಗ ಸಮಯ, ಭಾನುವಾರ ಸಿಕ್ಕಿರ್ತಾ, ಮತ್ತೆ ಅದನ್ನು ಕೂಡ ಬೆಳಿಗ್ಗೆ ಎದ್ದು ಚರ್ಚ್ ಅಂದರೆ ನಮಗೇನು ಆಗಲ್ಲ ಬಿಡಪ್ಪ ಅಂಬ ಲೆಕ್ಕದಾಗ ಏನಾಗ್ತಿರ್ತಾ, ಮನಸ್ಸು ನಮ್ಮನ್ನು ಉತ್ತೇಜನ ಪಡಿಸ್ತಾ ಇರ್ತಾ. ಅಂದರೆ ನಮ್ಮ ಮನಸ್ಸಲ್ಲೇ ಏನಾಗುತ್ತಾ ಇರುತ್ತೆ ಅಂದರೆ, ಯುದ್ಧಗಳು ನಡೀತಾ ಇರ್ತಾ ಪ್ರೇರೆ. ಆ ಯುದ್ಧಗಳಲ್ಲೇ ನಾವೇನು ಮಾಡಬೇಕು, ದೇವ್ರನ್ನ ಗೆಲ್ಲಿಸ್ತೀವೋ ಅಥವಾ ನಾವು ಸೈತಾನ ಪರವಾಗ್ತೀವೋ ಅಂತ ನಮ್ಮನ್ನು ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಇದು ಮಾತ್ರವೇ ಅಲ್ಲ ಪ್ರೇರೆ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಗೆ ಏನಾಗ್ತಿರ್ತಾ, ಇದು ತಪ್ಪು ಇದು ಸರಿ ಅಂತ ನಮ್ಗೆ ಏನು ಅನ್ನಿಸ್ತಿರ್ತದೆ, ಮನಸ್ಸಲ್ಲಿ ಗೊತ್ತಾಗ್ತಾ ಇರ್ತದೆ, ಉತ್ತೇಜನ ಉಡಿಸ್ತಾ ಇರ್ತದೆ, ಇದು ತಪ್ಪು, ಇದು ಮಾಡಬಾರ್ದು ಅಂತಿರ್ತೀವಿ. ಆದರೂ ಕೂಡ ಮತ್ತೆ ಸಹಿತ ಅದನ್ನು ಶೋಧನೆ ಒಳಗೆ ನಾವೇನು ಮಾಡ್ತೀವಿ, ದೇವರು ಮಾಡಬೇಡ ಅಂದಿರ್ತಕ್ಕಂಥ ಕಾರ್ಯಗಳನ್ನು ನಾವು ಹೆಚ್ಚಾಗಿ ಮಾಡುವುದಕ್ಕೆ ಮಾಡ್ತೀವಿ. ಅದಕ್ಕೆ ದೇವರು ಹೇಳ್ತಾನಂದರೆ, ಈ ಜನರು ಕೇವಲ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ. ದೇವ್ರು ಹೇಳುವಂಥ ಮಾತು ಕೇವಲ ಈ ಜನರು ಏನು ಮಾಡ್ತಾರೆ ಅಂದರೆ, ಚರ್ಚಿಗೆ ಹೋಗ್ತಾರೆ, ಚರ್ಚಿಗೆ ಹೋದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ, ಹಾಡುಗಳನ್ನು ಆಡ್ತಾರೆ, ಗಟ್ಟಿ ಸ್ವರದಿಂದ ದೇವರ ವಾಕ್ಯವನ್ನು ಹೇಳ್ತಾರೆ, ದೇವರ ಗಟ್ಟಿ ಸ್ವರದಿಂದ ದೇವರ ಹಾಡುಗಳನ್ನು ಆಡ್ತಾರೆ. ಆದರೆ ಇವ್ರು ಏನು ಮಾಡ್ತಾರೆ, ಹಾಡುಗಳನ್ನು ಆಡುವುದರಲ್ಲಿ ಅಥವಾ ವಾಕ್ಯವನ್ನು ಕೇಳುವುದರಲ್ಲಿ ಅಥವಾ ವಾಕ್ಯವನ್ನು ಹೇಳುವುದರಲ್ಲಿ ಮಾತ್ರ ಇವರು ಸೀಮಿತವಾಗಿದ್ದಾರೆ. ವಿನಃ ಆ ವಾಕ್ಯದ ಪ್ರಕಾರ ಇವರ ನಡತೆ ಐತಾ ಅಂತ ಒಂದು ಸಾರಿ ದೇವರ ಮೇಲಿಂದ ನೋಡಿದರೆ ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗುತ್ತಲ್ಲ, ನಾವು ಸಂಡೇ ಬಂದಿದ್ದೀವಿ, ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಹಾಡುಗಳನ್ನ ಆಡ್ತಾ ಇದ್ದೀವಿ, ಕ್ರಿಸ್ತನ ಒಂದು ಆ ಶರೀರದಲ್ಲಿ ನಾವೇನಾಗ್ತಿದ್ದೀವಿ, ಪಾಲುದಾರ ಆಗ್ತಾ ಇದ್ದೀವಿ. ಆದರೆ ಆಗುವಂಥ ನಾವು ದೇವರೊಂದಿಗೆ ನಮ್ಮ ಮನಸ್ಸಿದೆನಾ ಅಂತ ನಾವು ಒಂದು ಸಾರಿ ಯೋಚನೆ ಮಾಡೋ ಪ್ರೇರೆ. ದೇವರು ಹೇಳ್ತಾ ಇದ್ದಾನೆ ಪ್ರಿಯ, ಆಕಾಶದಿಂದ ದೇವರ ಮನಸ್ಸುಗಳನ್ನು ನೋಡುವಂಥ ದೇವರಾಗಿದ್ದಾನ. ಆತ ನೋಡಿ ನಮಗೆ ಹೇಳ್ತಾ ಇದ್ದಾನ, ಈ ಜನರು ದಿನಾ ಚರ್ಚಿಗೆ ಬರ್ತಾರ, ಈ ಜನರು ದಿನಾ ಹಾಡಾಡ್ತಾರ, ಈ ಜನರು ದಿನಾ ವಾಕ್ಯ ಕೇಳ್ತಾರ, ಈ ಜನರು ಮೊಬೈಲಲ್ಲಿ 2 GB ಡಾಟಾ ಇದ್ರೆ ಸಾಕು ದೇವರ ವಾಕ್ಯಗಳನ್ನೇ ಮುಂಜಾನೆಯಿಂದ ಸಾಯಂಕಾಲ ಕೇಳ್ತಾರೆ. ಆದರೆ ಇವರ ಮನಸ್ಸು ನಮಗೇನಾಗ್ಯದ, ವಾಕ್ಯದ ಪ್ರಕಾರ ಐತೆ. ದಿನ ನಾವು ವಾಕ್ಯದ ಅಂದರೆ ದಿನ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ 2 GB ಡಾಟಾ ನಾವು ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ 50% ನಮ್ಮ ಮನಸ್ಸು ದೇವ್ರ ಕಡೆ ಐತೆ ಅಂತ ಅನ್ಕೊಳ್ಳೋಕೆ ಪ್ರೇರೆ. ಯಾಕೆಂದರೆ ನಾವು ಮೊಬೈಲ್ ಹಿಡಿದ್ರೆ ಸಾಕು ನಮ್ಮ ಮನಸ್ಸು ಎಲ್ಲಿಗೆ ಹೋಗುತ್ತಾ, ಹಿಂಗೆ ವಾಕ್ಯ ಕೇಳಬೇಕಂತಲೇ ಮೊಬೈಲ್ ಯೂಸ್ ಮಾಡಿರ್ತೀವಿ. ಆಮೇಲೆ ಯಾವುದೋ ಒಂದು ನೋಟಿಫಿಕೇಷನ್ ಬರುತ್ತಾ, ಇಲ್ಲ ಒಂದು ವಾಟ್ಸಪ್ ಬರುತ್ತಾ, ಇಲ್ಲ ಇನ್ಸ್ಟಾಗ್ರಾಮಿಂದ ಯಾವುದೋ ಒಂದು ನೋಟಿಫಿಕೇಷನ್ ಬರುತ್ತಾ, ಇಲ್ಲ ಫೇಸ್ಬುಕ್ ಒಂದು ನೋಟಿಫಿಕೇಷನ್ ಬರುತ್ತಾ, ಇಲ್ಲ ಯೂಟ್ಯೂಬಿಂದ ಹಿಂಗೆ ವಾಕ್ಯ ಕೇಳಕ್ಕೆ ಅಂತ ಸ್ಕ್ರೋಲ್ ಮಾಡ್ತಿರ್ತೀವಿ, ಅಲ್ಲಿ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕಾಣುತ್ತಾ, ಮತ್ತೆ ಏನು ಮಾಡ್ತೀವಿ ನಾವು ಅಲ್ಲಿಗೆ ಸ್ಕಿಪ್ ಆಗಿಬಿಡ್ತೀವಿ. ಈ ವಾಕ್ಯ ಬಿಟ್ಟಿಗೆ ಏನು ಮಾಡ್ತೀವಿ, ಸ್ಕಿಪ್ ಆಗ್ತೀವಿ. ಆದರೆ ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಒಂದು 50% ಮನಸ್ಸು, ಒಂದು 50% ಮನಸ್ಸು ನಮ್ಮ ಕಡೆ ಯಾವ ಕಡೆ ಐತೆ ಅಂತ ಅರ್ಥ, ದೇವ್ರ ಕಡೆ ಐತೆ ಅಂತಲೇ ಅರ್ಥ. ಆದರೆ ಕೇಳಲ್ಲಿಗೆ ನಾವು ಸೀಮಿತವಾದರೆ ಅಥವಾ ನಾವು ಹೇಳುವಲ್ಲಿಗೆ ನಾವು ಸೀಮಿತ ಆದರೆ, ಇನ್ನು ಆ ವಾಕ್ಯದ ಪ್ರಕಾರ ನಾವು ನಡಿಲಿಲ್ಲ ಅಂದರೆ ನಾವು ಅಷ್ಟು ಮಾಡಿದ್ದು ಕೂಡ ದೇವರ ದೃಷ್ಟಿಯಲ್ಲಿ ವ್ಯರ್ಥ ಆಗೋಗುತ್ತಾ ಪ್ರೇರೆ. ಅದಕ್ಕೆ ದೇವ್ರು ಏನು ಹೇಳ್ತಾನಂದರೆ, ನೀವು ನನಗೆ ಮನಸ್ಸು ಕೊಡುವಾಗ 100% ಮನಸ್ಸು ಬೇಕಂತ ಹೇಳ್ತಾನಲ್ಲ ಪ್ರೇರೆ. ಮೊನ್ನೆ ನಾವು ಶುಕ್ರವಾರ ಕೇಳಿದ್ವಿ, ಯೋಬನ ಬಗ್ಗೆ ಕೇಳಿದ್ವಲ್ಲ, ಆತನಿಗೆ ಎಷ್ಟು ಕಷ್ಟ ಬಂದರು, ಎಷ್ಟು ನೋವು ಬಂದರು, ಎಷ್ಟು ಹಿಂಸೆಗಳು ಬಂದರೆ ಆತ ಏನು ಮಾಡಿದ, ದೇವರನ್ನ ಧಿಕ್ಕರಿಸಿ ಆತನು ಹೋಗಲಿಲ್ಲ, ದೇವರ ಸನ್ನಿಧಾನದಿಂದ ಆತನು ತೊಲಗಿ ಹೋಗಲಿಲ್ಲ. ಆದರೆ ನಾವು ನಮ್ಮ ಜೀವಿತದಲ್ಲಿ ಸ್ವಲ್ಪ ಕಷ್ಟ ಬಂದರೆ ಏನು ಮಾಡ್ತೀವಿ, ಇಷ್ಟು ದಿನ ವಾಕ್ಯ ಕೇಳಿರ್ತೀವಿ, ಇಷ್ಟು ದಿನ ವಾಕ್ಯ ಬಂದಿರ್ತೀವಿ, ದೇವರು ನಮ್ಮ ವಾಕ್ಯದ ಮೂಲಕ ನಮ್ಗೆ ಏನು ಮಾಡ್ತಿರ್ತಾನ, ಉತ್ತೇಜನ ಕೊಟ್ಟಿರ್ತಾನೆ. ನಿನ್ನೆ ಯೋಬನ ಮುಖಾಂತರವಾಗಿ ನಮ್ಗೆ ಏನು ಮಾಡಿದ, ಒಂದು ಮಾದರಿ ಜೀವಿತ ತೋರಿಸಿದ. ನೀವಿದ್ದರೆ ಯೋಬನಂತೆ ನೀವು ಇಳ್ರಿ, ನಿಮ್ಮ ಮನೆ ಮಕ್ಕಳು ಆಸ್ತಿ ಸಂಪತ್ತು ಎಲ್ಲ ಕಳೆದೋದ್ರೂ ಕೂಡ ನೀವು ದಾರಿಯಲ್ಲಿ ಬಂದು ಭಿಕ್ಷುಕರಾಗಿ ಏನಿಲ್ಲಾರ್ದಂಗೆ ಇದ್ದರೂ ಕೂಡ, ಮೈ ತುಂಬ ಉಣ್ಣಗಳಾಗಿ ನಾಯಿ ಬಂದು ನೆಕ್ತಾ ಇದ್ದರೂ ಕೂಡ ಆತನ ಏನು ಮಾಡ್ತಾನ, ದೇವರನ್ನ ಧಿಕ್ಕರಿಸಲ್ಲ ಪ್ರೇರೆ. ದೇವರೇ ಕೊಟ್ಟಾನ, ದೇವರೇ ತಗೊಂಡಾನ ಅಂತ ದೇವರಿಗೆ ಮಹಿಮೆ ಪಡಿಸ್ತಾನ. ಆ ರೀತಿಯಲ್ಲಿ ನಾವೇನು ಮಾಡಬೇಕು, ನಮ್ಮ ಜೀವಿತನ ಇಟ್ಟುಕೊಳ್ಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ನಮಗೆ ಬರುವಂಥ ಸಣ್ಣ ಪುಟ್ಟ ಕೆಲಸ ಕಷ್ಟಗಳಿಗಾಗಿ ನಾವೇನು ಮಾಡ್ತೀವಿ, ದೇವ್ರನ್ನ ಬಿಟ್ಟು ಹೋಗ್ತಾ ಇದೀವಿ. ಅಂದರೆ ದೇವರು ನಮಗೆ ಎಷ್ಟು ಅರ್ಥವಾಗಿದ್ದಾನ ಅಂತ ನಾವು ನಮ್ಮನ್ನು ಒಂದು ಸಾರಿ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಬೇಕು, ಯೋಚನೆ ಮಾಡಬೇಕಾಗಿದೆ ಪ್ರೇರೆ. ಯಾಕೆಂದರೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಕೇಳುವಂಥ ನಾವು ನಮಗೆಲ್ಲನ ಕಷ್ಟ ಬಂದ ತಕ್ಷಣ ನಾವೇನು ಮಾಡ್ತೀವಿ,
ದೇವರನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಈ ಲೋಕದಲ್ಲಿ ಎದುರಾಗಿದೆ ಪ್ರಿಯರೇ. ಎಷ್ಟೋ ಜನರನ್ನ ನೋಡಿ, ನಮ್ಮ ಸಭೆಯಲ್ಲಾಗಿರ್ಬೋದು ಅಥವಾ ಇನ್ನೊಂದು ಸಭೆಯಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಯಾವ ಸಭೆಯಲ್ಲಾದರೂ ಕೂಡ ಕ್ರೈಸ್ತರು ನಂಬಿಕೊಂಡಿರ್ತಕ್ಕಂಥ ಕ್ರೈಸ್ತವರು ವಾಕ್ಯವನ್ನು ಕೇಳ್ತಾರ, ವಾಕ್ಯದ ಪ್ರಕಾರ ನಡಿಬೇಕಂತ ಮನಸ್ಸಿರ್ತಾ, ಆದರೆ ಯಾವುದೋ ಒಂದು ಕಷ್ಟನೋ ಸುಖನೋ ದುಃಖನೋ ಬಂದ ತಕ್ಷಣ ಏನು ಮಾಡ್ತಾರ, ದೇವರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಇವರ ಮನಸ್ಸು 100% ಮನಸ್ಸು ಯಾರ ಹತ್ರ ಇರಲ್ಲ, ದೇವ್ರ ಹತ್ರ ಇರಲ್ಲ. 50-50 ಪ್ರೇಯರ್, ಎಲ್ಲದಕ್ಕೂ 50-50 ಮಾಡಬೇಕಾ ಮಾಡಬಾರ್ದ. ಒಂದು ಕೆಟ್ಟ ಆಲೋಚನೆ ಬಂತಂತ ತಿಳ್ಕೊ, ನಮ್ಮ ಮನಸ್ಸಲ್ಲಿ ಹೇಳುತ್ತಾ ಪರಿಶುದ್ಧಾತ್ಮ ಪ್ರೇರೇಪ ಅಂದ್ರೆ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ತಾನ, ಇದು ಮಾಡಬೇಡ, ಇದು ಮಾಡು, ಇದು ಮಾಡಬೇಡ, ಇದು ಮಾಡು. ಆದರೆ ನಾವೇನು ಮಾಡ್ತೀವಿ, ಲೋಕದ ಆಶೆಗಳಿಗೆ ಒಳಗಾಗಿ ದೇವರನ್ನ ನಾವು ಧಿಕ್ಕರಿಸಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾ ಇದ್ದಾರೆ, ಈ ಜನರು ಮಾತಿನಿಂದ ನನ್ನ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ, ಈ ಜನರು ಮಾತಿನಿಂದ ಹಾಡುಗಳನ್ನು ಆಡ್ತಾ ಇದ್ದಾರ. ಆದರೆ ಈ ಜನರು ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ, ಭಾನುವಾರ ಅಂದ ತಕ್ಷಣ ದೇವರ ಒಂದು ಸನ್ನಿಧಾನಕ್ಕೆ ಆಲಯಕ್ಕೆ ಬರ್ತಾ ಇದ್ದಾರ. ಆದರೆ ಈ ಬಂದಿರುವಂಥ ಮನಸ್ಸು 100% ಅಥವಾ ಫುಲ್ಲು ನನಗೆ ಸಂಪೂರ್ಣ ಮನಸ್ಸು ಇವರು ನನಗೆ ಕೊಟ್ಟಿಲ್ಲ. ಇವರು ಇಲ್ಲಿ ಕುಂತಿದ್ದಾರೆ ಅಂದರೆ ಎಲ್ಲೋ ಯೋಚನೆ ಇರ್ತಾವೆ. ಒಂದು ಸಾರಿ ಅಲ್ಲಿ ಈ ಫಂಕ್ಷನ್ ಮುಗಿದ ತಕ್ಷಣ, ಈ ಪ್ರೇಯರ್ ಮುಗಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು, ಹೊಲಕ್ಕೆ ಹೋಗ್ಬೇಕು. ಅಲ್ಲ, ಈ ಫಂಕ್ಷನ್ ಮುಗಿದ ತಕ್ಷಣ, ಈ ಪ್ರೇಯರ್ ಮುಗಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು, ಎಲ್ಲೋ ಒಂದು ಫಂಕ್ಷನ್ ಇದೆ, ನಾನು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಸಂಪೂರ್ಣವಾದ ಮನಸ್ಸು ದೇವರ ಕಡೆಗೆ ಇದ್ದಿಲ್ಲ ಅಂದರೆ ನಾವು ಬಂದು ಇಲ್ಲಿ ಕುಂತು ವಾಕ್ಯ ಕೇಳುವುದು ಕೂಡ ವ್ಯರ್ಥ ಆಗುತ್ತೆ ಪ್ರೇಯರೆ. ಬಂದಿದ್ದೇನೋ ಉತ್ತಮನೇ, ಇಲ್ಲಿ ಬಂದು ನಾವು ಏನೋ ಅಷ್ಟು ಕೆಲಸಗಳ ನಡುವೆ ಇಲ್ಲಿ ಬಂದು ಈ ಸನ್ನಿಧಾನದಲ್ಲಿ ಕುಂತಿದ್ದೀವಿ. ಆದರೆ ಕುಂತಿರ್ತಕ್ಕಂಥ ಮನಸ್ಸು ಸಂಪೂರ್ಣ ಮನಸ್ಸು ಇಲ್ಲಾರ್ದಂಗೆ ಚಂಚಲ ಮನಸ್ಸಿಂದ ನಾವಿಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೇ ಆದರೆ ಅದು ದೇವರು ನಮ್ಮನ್ನು ಮೆಚ್ಚಲ್ಲ ಪ್ರೇಯರ್. ನಾವು ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸಂಪೂರ್ಣವಾದ ಮನಸ್ಸನ್ನು ನಾವು ಯಾರಿಗೆ ಕೊಡಬೇಕು, ದೇವರಿಗೆ ಕೊಡಬೇಕು ಪ್ರೇಯರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ 50-50 ಮನಸ್ಸಿಂದ ಇಟ್ಕೊಂಡು ದೇವರ ವಾಕ್ಯವನ್ನು ಕೇಳಾರ್ದಂಗೆನು ಅಥವಾ ಪೂರ್ಣ ಇಲ್ಲಿಗೆ ಬಂದು ವಾಕ್ಯನ ಕೇಳಿ ಆ ವಾಕ್ಯದ ಪ್ರಕಾರ ನಾವು ನಡಿಲಿಲ್ಲ ಅಂದರೂ ಕೂಡ ದೇವರು ನಮಗೆ ಏನು ಹೇಳ್ತಾನೆ ಅಂದರೆ ಪ್ರೇಯರೆ, ವಾಕ್ಯದ ಮೂಲಕವಾಗಿ ಹೇಳ್ತಾ ಇದ್ದಾನ, ಈ ಜನರು ಮಾತಿನಿಂದ ಮಾತನನ್ನು ಸನ್ಮಾನಿಸ್ತಾರ. ಕ್ರಿಯೆಗಳು ಅಂತ ಬಂದಾಗ, ಕಾರ್ಯಗಳು ಅಂತ ಬಂದಾಗ, ದೇವರ ಕೆಲಸ ಅಂತ ಬಂದಾಗ ಇವ್ರೇನು ಮಾಡ್ತಾರ, ನನ್ನ ಬಿಟ್ಟು ಹೋಗ್ಬಿಡ್ತಾರ. ಅಂದರೆ ಈ ಜನರು ಏನು ಮಾಡ್ತಾರೆ ಅಂದರೆ ಕೇವಲ ಮಾತಿನಿಂದ ಆರಾಧನೆ, ತಂದೆಯ ಆರಾಧನೆ, ದೇವ ಸ್ತೋತ್ರ ಅಂತ ಬಾಯಿಗಳ ಮುಖಾಂತರವಾಗಿ ಸ್ತೋತ್ರ ಮಾಡ್ತಾರ, ಬಾಯಿಗಳ ಮುಖಾಂತರವಾಗಿ ಆರಾಧನೆ ಮಾಡ್ತಾರ, ಬಾಯಿಗಳ ಮುಖಾಂತರವಾಗಿ ಆಡಾಡ್ತಾರ. ಆದರೆ ಕ್ರಿಯೆಗಳ ಮುಖಾಂತರವಾಗಿ ನೋಡಿದಾಗ ಇವರಿಗೂ ನನಗೆ ಎಷ್ಟೈತೆ, ಅಜಗಜಾಂತರ ಡಿಫ್ರೆಂಟ್ ಐತೆ, ಅಂದರೆ ಅಜಗಜಾಂತರ ದೂರ ಐತೆ ಅಂತ ದೇವ್ರ ವಾಕ್ಯ ಹೇಳ್ತಾನೆ ಪ್ರೇರೆ. ಈ ವಾಕ್ಯದ ಮೂಲಕವಾಗಿ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾನೆ. ಏನಂದರೆ ಜನರು ಮಾತಿನಿಂದ ನನ್ನ ಸನ್ಮಾನಿಸಬಹುದು, ಜನರು ಮಾತಿನಿಂದ ನಾನು ಕ್ರೈಸ್ತನವನಂತ ಹೇಳ್ಬೋದು, ಜನರು ಮಾತಿನಿಂದ ನಾನು ಕ್ರಿಸ್ತನ ನಂಬಿದ್ದೀನಿ ಅಂತ ಹೇಳ್ಬೋದು. ಆದರೆ ಕ್ರಿಯೆಗಳನ್ನು ನೋಡಿದಾಗ ಸೈತಾನನ ಕ್ರಿಯೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಹೊರತು ದೇವರ ಕ್ರಿಯೆಗಳು ಕಡಿಮೆ ಅಂತ ನಾವು ಹೇಳ್ಬೋದು ಪ್ರಿಯ. ವಾಕ್ಯಗಳನ್ನು ಕೇಳುವುದು ಮಾತ್ರವೇ ಅಲ್ಲ, ವಾಕ್ಯ ಹೇಳ್ತಾ ನಮಗೆ ಈ ವಾಕ್ಯಗಳು ನಮಗೆ ನಿತ್ಯ ಜೀವ ಕೊಡ್ತದ. ಈ ಜೀವ ವಾಕ್ಯಗಳನ್ನು ನಾವು ನಂಬಿದರೆ ಈ ವಾಕ್ಯ ನಮಗೇನು ಕೊಡುತ್ತಾ, ನಿತ್ಯ ಜೀವ ಕೊಡುತ್ತಾ, ರಕ್ಷಣೆ ಕೊಡುತ್ತಾ, ಪರಲೋಕಕ್ಕೆ ನಮಗೆ ಮಾರ್ಗವನ್ನು ತೋರಿಸುತ್ತಾ. ಆದರೆ ಅದೆಲ್ಲ ಗೊತ್ತಿರ್ತಕ್ಕಂಥ ನಾವೇನು ಮಾಡ್ತೀವಿ, ಕೇವಲ ಮಾತಿನಿಂದನೇ ನಾವು ದೇವರನ್ನ ಸನ್ಮಾನ ಮಾಡುವವರಾಗಿದ್ದೀವಿ ಪ್ರೇರೆ. ಆದರೆ ನಮ್ಮ ಮನಸ್ಸು ಏನಾಗಿದೆ ಅಂತ, ದೇವರಿಂದ ದೂರವಾಗ್ತಾ ಇದೆ. ಅದಕ್ಕೆ ದೇವರು ನಮ್ಮನ್ನು ನೋಡ್ಕೊಂಡು ಮಾತಾಡೋದನ್ನ ಪ್ರೇರೆ. ಯಾಕೋಬದಲ್ಲಿರುತ್ತಾ ಒಂದ್ಸರಿ ತೆಗಿರಿ. ಇಂಥ ಜನರನ್ನ ದೇವರು ಒಂದು ಮಾತು ಹೇಳ್ತಾನೆ ಪ್ರೇರೆ, ನಮ್ಮಂಥವ್ರನ್ನ ದೇವರ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡಿದಂಗೆ ನಮ್ಮ ಇಷ್ಟ ಬಂದಂಗೆ ಈ ಲೋಕದಲ್ಲಿ ನಾವು ಜೀವನ ಮಾಡುವುದಾದರೆ ದೇವರು ನಮ್ಮನ್ನು ಕುರಿತು ಒಂದು ಮಾತು ಹೇಳ್ತಾನೆ ಪ್ರೇರೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿರುತ್ತೆ ಪ್ರೇರೆ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದು, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮನ್ನು ಕುರಿತು ಹೇಳ್ತಾ ಇದ್ದಾನೆ ಪ್ರೇರೆ. ಏನಂತ ಹೇಳಕೊಂಚನ 4ನೇ ಅಧ್ಯಾಯ 4ನೇ ವಚನ ಯೋಬನದಲ್ಲಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೇಳ್ತಾನ, ವ್ಯಭಿಚಾರಿಗಳು ನೀವು. ನಮ್ಮನ್ನು ಕುರಿತು ದೇವರು ಹೇಳ್ತಿದ್ದಾನೆ ಪ್ರೇರೆ. ಏನಂತ, ನೀವು ವ್ಯಭಿಚಾರಿಗಳು ನೀವು. ನಾವು ನೋಡಿದ್ವಲ್ಲ ಪ್ರೇರೆ, ಆದಿಕಾಂಡದಲ್ಲಿ ಇರುತ್ತಾ, ನೀವು ವ್ಯಭಿಚಾರ ಮಾಡಬಾರ್ದು ಅಂತ ಮೋಶೆಗೆ ದೇವರು ಏನು ಮಾಡ್ತಾನೆ, ಮೋಶೆ ಮೂಲಕವಾಗಿ ಜನರಿಗೆ ದೇವರು ಏನು ಕೊಡ್ತಾನೆ, ಒಂದು ಆಜ್ಞೆಯನ್ನು ಕೊಡ್ತಾನೆ. ಆ ಆಜ್ಞೆ ಕೊಟ್ಟಿರ್ತಕ್ಕಂಥ ದೇವರು ಬರ್ತಾ ಏನಂತಾನ, ನೀವು ಮೋಹದ ದೃಷ್ಟಿಯಿಂದ ನೋಡಿದರೂ ಕೂಡ ಅದು ವ್ಯಭಿಚಾರಣೆ ಅಂತಾನ.
ಆದರೆ ಇನ್ನೊಂದು ಅದೇ ಪುನಃ ಮತ್ತೆ ಬರ್ತಾ ಏನಂತಂದರೆ ಪ್ರೇರೆ, ದೇವರನ್ನ ಒಬ್ಬರನ್ನೇ ಘನಪಡಿಸಬೇಕಾಗಿರ್ತಕ್ಕಂಥ ನೀವು, ದೇವರನ್ನ ಒಬ್ಬರನ್ನೇ ದೇವರೊಬ್ಬರಲ್ಲೇ ನೀವು ನಂಬಿಕೆ ಇಡಬೇಕಾಗಿರ್ತಕ್ಕಂಥ ನೀವು ಈ ಲೋಕದ ಆಶೆಗೆ ಒಳಗಾಗಿ ದೇವರನ್ನ ಮರೆತು ದೇವರನ್ನ ಧಿಕ್ಕರಿಸಿ ಈ ಲೋಕದಲ್ಲಿ ನಾವು ಜೀವನ ಮಾಡಿದ್ದೇ ಆದರೆ ದೇವರು ನಮಗೇನು ಹೇಳಕಚನ ಪ್ರೇರೆ? ವ್ಯಭಿಚಾರಿಗಳು ಎಂಬ ಪಟ್ಟ ಕೊಡ್ತಾ ಇದ್ದಾನ. ದೇವರನ್ನ ಮರೆತು ನಿಜವಾದ ದೇವರನ್ನು ನಂಬಿಕೊಂಡಿರ್ತಕ್ಕಂಥ ನಾವು ಆತನ ಕಾರ್ಯಗಳನ್ನು ಮಾಡಲಾರ್ದಂಗೆ, ಆತನನ್ನು ನಾವು ಹತ್ತಿರ ಹೋಗಲಾರ್ದಂಗೆ ಕೇವಲ ಮಾತಿನಿಂದ ಸನ್ಮಾನಿಸಿ ಕ್ರಿಯೆಗಳು ನೋಡಿದರೆ ಸೈತಾನ ಕ್ರಿಯೆಗಳಾಗಿದ್ದರೆ ನಮ್ಮ ಕುರಿತು ದೇವರು ಹೇಳ್ತಾನೆ ಪ್ರೇರೆ, ನಾನು ವಾಕ್ಯ ಹೇಳುವಂಥ ನಾನು ಕೇವಲ ಇಲ್ಲಿ ನಿಂತು ವಾಕ್ಯನ ಹೇಳಿ ಹೊರಗೋದ ತಕ್ಷಣ ಒಂದು ಸೈತಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ನನಗೆ ದೇವರೇನು ಹೇಳಕಚನ? ವ್ಯಭಿಚಾರಿಗಳು. ನಮಗೂ ಅದೇ ಹೇಳ್ತಾನೆ ಪ್ರೇರೆ, ನಾವು ದೇವರ ವಾಕ್ಯನ ಕೇಳಿ ಆ ಪ್ರಕಾರ ನಾವು ನಡೆದಿಲ್ಲ ಅಂದರೆ ದೇವರು ಹೇಳುವಂಥ ಮಾತೇನೆಂದರೆ ವ್ಯಭಿಚಾರಿಗಳು ನೀವು. ದೇವರನ್ನು ಒಬ್ಬನನ್ನೇ ಸೇವಿಸಬೇಕಾಗಿರ್ತಕ್ಕಂಥ ನಾವು, ದೇವರ ಕಾರ್ಯಗಳನ್ನೇ ಪಾಲಿಸಬೇಕಾಗಿರ್ತಕ್ಕಂಥ ನಾವು, ದೇವರ ಮಾತಿನಂತೆ ನಡಿಬೇಕಾಗಿರ್ತಕ್ಕಂಥ ನಾವು ಆ ಕಾರ್ಯಗಳನ್ನು, ಕೆಲಸಗಳನ್ನು, ಆ ಮಾರ್ಗವನ್ನು ಬಿಟ್ಟು ದೇವರು ಮೆಚ್ಚಲಾರತಕ್ಕಂಥ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡಿದ್ದೇ ಆದರೆ ದೇವರು ನಮಗೆ ಹೇಳಕಚನ ಪ್ರೇರೆ, ನೀನು ವ್ಯಭಿಚಾರಿ. ದೇವರು ಏನು ಹೇಳಕಚನ? ನೀನು ವ್ಯಭಿಚಾರಿ. ಎಲ್ಲರ ಕುರಿತು ಹೇಳುವಂಥ ಮಾತು ಪ್ರೇರೆ, ಯಾರೋ ಒಬ್ಬರನ್ನ ಕುರಿತು ಅಥವಾ ನಿಮ್ಮನ್ನ ಕುರಿತು, ನನ್ನ ಕುರಿತಲ್ಲ, ಈ ಲೋಕದಲ್ಲಿರ್ತಕ್ಕಂಥ ಸರ್ವ ಮಾನವರನ್ನ ಕುರಿತು ದೇವರು ಅಂತ ಹೇಳುವಂಥ ಮಾತು. ನೀನು ವಾಕ್ಯವನ್ನು ಕೇಳಿದ್ದು ಮಾತ್ರವೇ ಅಲ್ಲದೆ ಆ ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದರೆ, ಅಥವಾ ನೀನು ನಿಜ ದೇವರನ್ನ ಬಿಟ್ಟು ಈ ಲೋಕ ಸಂಬಂಧವಾದ ಆಸೆಗಳಿಗೆ ಒಳಗಾದರೆ, ಅಥವಾ ನಿತ್ಯ ಜೀವನ ಬಿಟ್ಟು ಈ ಲೋಕದಲ್ಲಿ ನೀನು ಏನನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ನಿನಗೆ ಮನಸ್ಸಿದ್ರೆ ಅಂಥ ಜನರನ್ನ ಕುರಿತು ದೇವರು ಹೇಳುವಂಥ ಮಾತು ಪ್ರೇರೆ, ನೀವೆಲ್ಲರೂ ಯಾರು? ವ್ಯಭಿಚಾರಿಗಳು ಅಂತ ಹೇಳ್ತಾನೆ ಪ್ರೇರೆ. ಅದಕ್ಕೆ ದೇವರು ಹೇಳ್ತಾನೆ ಪ್ರೇರೆ, ಈ ಇಹಲೋಕ ಸ್ನೇಹವು ದೇವವೈರ್ಯವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನ. ದೇವರು ಹೇಳಕಚನ ಪ್ರೇರೆ ಏನಂತ? ಈ ಲೋಕಕ್ಕೆ ನೀನು ಸ್ನೇಹಿತನಾಗಬೇಕಂತ ಆಸೆ ಪಟ್ಟರೆ, ಈ ಲೋಕದಲ್ಲಿ ನೀನು ದೇವರ ವಾಕ್ಯವನ್ನು ಬಿಟ್ಟು, ಈ ದೇವರ ಮಾತನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು ಈ ಲೋಕದ ಆಸೆಗಳಿಗೆ ನೀನು ಒಳಗಾಗಿ ದೇವರನ್ನು ದೂರ ಮಾಡಿಕೊಂಡ್ರೆ, ಸೈತಾನನಿಗೆ ನೀನು ಹತ್ರ ಆದರೆ, ಈ ಲೋಕ ಆಸೆಗಳಿಗೆ ನೀನು ಹತ್ರ ಆದರೆ, ನಿನ್ನ ಶರೀರ ಸಂಬಂಧವಾದ ಆಸೆಗಳಿಗೆ ನೀನು ಹತ್ರ ಆದರೆ ದೇವರು ಏನು ಹೇಳಕಚನ? ನೀನು ದೇವರನ್ನ ಏನು ಮಾಡಿಕೊಳ್ಳಕಚ್ಚಿದ್ದಿ? ವಿರೋಧಿಯನ್ನಾಗಿ ಮಾಡಿಕೊಳ್ಳಕಚ್ಚಿದೆ ಅಂತ ಹೇಳ್ತಾನೆ ಪ್ರಿಯರೇ. ಮೊದಲಿಂದ ಹೇಳ್ತಾನೆ, ಈ ಲೋಕವನ್ನು ನೀನು ಅನುಸರಿಸಿದರೆ ನೀನು ವ್ಯಭಿಚಾರಿ, ನೀನು ಈ ಲೋಕಕ್ಕೆ ಸ್ನೇಹಿತನ ಹಾಕೋದ್ರೆ ದೇವರಿಗೆ ವಿರೋಧಿ ಅಂತ ದೇವರ ವಾಕ್ಯ. ಅಂದರೆ ನಾವು ದೇವರನ್ನು ವಿರೋಧ ಮಾಡಿಕೊಂಡ್ರೆ ನಮ್ಮ ಜೀವಿತ ಯಾವ ರೀತಿ ಆಗ್ಬೋದು ಪ್ರಿಯರೇ? ದೇವರು ಮಾತಾಡ್ತಾ ಪ್ರಿಯರೇ, ದೇವರನ್ನು ಬಹು ಭಯಂಕರ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ. ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನು ನಾವು ಎದುರಾಕೊಂಡ್ರೆ, ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಂದೆಯಾದ ದೇವರನ್ನ ನಾವು ವಿರೋಧವಾಗಿ ಮಾಡಿಕೊಂಡ್ರೆ ನಮಗೆ ಎಲ್ಲಿ ಕೂಡ ಸ್ಥಳ ಇಲ್ಲ ಪ್ರಿಯರೇ. ಪರಲೋಕದಲ್ಲಿ ಇಲ್ಲ, ಭೂಲೋಕದಲ್ಲಿ ಇಲ್ಲ, ಎಲ್ಲಿ ಇಲ್ಲ. ನಾವು ಎಲ್ಲಿ ಹಾಕಲ್ಪಡ್ತೀವಿ? ಒಂದು ನರಕದಲ್ಲಿ, ಆ ಸೈತಾನಿಗೋಸ್ಕರ ಸಿದ್ಧ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನಮ್ಮನ್ನು ಕೂಡ ಹಾಕಲ್ಪಡ್ತದ. ಅಲ್ಲಿ ಕಡಿಯುವ ಹುಳು ಸಾಯೋದಿಲ್ಲ, ಹತ್ತಿದ ಬೆಂಕಿ ಆರುವುದಿಲ್ಲ. ಬರೀ ವೇದನೆ, ನರಳಾಟ, ಗೋಳಾಟ, ವೇದನೆ, ಶೋಧನೆ ಎಲ್ಲವೂ ಎಲ್ಲಿರ್ತಾವಂತ? ಆ ನರಕದಲ್ಲಿರ್ತ ಪೇರೆ. ಒಂದು ಸಾರಿ ಈ ಲೋಕದಲ್ಲಿ ನಾವು ಯೋಚನೆ ಮಾಡಿರಿ ಪೇರೆ, ನಮಗೊಂದು ಸಣ್ಣ ಕಷ್ಟ ಬಂದರೆ ನಮಗೆ ಏನು ಅನಿಸುತ್ತಾ? ದೇವ, ಈ ನರಕದಲ್ಲಿ ನನ್ನ ಯಾಕೆ ಬಿಸಾಕಿದಪ್ಪ? ಒಂದು ಚಿಕ್ಕ ಕಷ್ಟ ಅಲ್ಲ ಪ್ರೇರೆ. ಯಾವುದೋ ಒಂದು ಕಷ್ಟ ಬಂದರೆ, ದೇವ ನೀನು ನನ್ನ ಕೈ ಬಿಟ್ಟುಬಿಟ್ಟು ಈ ನರಕದಲ್ಲೇ ನನ್ನ ನೀನು ತಳ್ಳಿಬಿಟ್ಟೆಲ್ಲ ಅಂತ ದೇವರು ನಾವು ನಿಂದನೆ ಮಾಡುವಂಥವ್ರು ಇದ್ದೀವಿ. ಅಂದರೆ ಚಿಕ್ಕ ಒಂದು ಕಷ್ಟಕ್ಕೆ ಅಥವಾ ಚಿಕ್ಕ ಒಂದು ವೇದನೆಗೆ ನಾವು ದೇವರಿಂದ ದೂರ ಆದರೆ ಆ ನರಕದಲ್ಲಿ ನಮ್ಮ ಜೀವಿತ ಯಾವ ರೀತಿ ಇರ್ಬೋದು ಪ್ರಿಯರೇ? ಒಂದು ಸಾರಿ ನಾವು ಯೋಚನೆ ಮಾಡೋಣ. ಆದ್ದರಿಂದ ದೇವ್ರು ಹೇಳಕಚನ ಅಂದರೆ ಏನಂದರೆ, ಈ ಲೋಕದ ಸಂಬಂಧವಾದ ವಿಷಯಗಳಲ್ಲಿ ನಾವು ಮನಸ್ಸಿಟ್ಟರೆ ದೇವರಿಗೆ ನಾವು ವಿರೋಧಿಗಳಾಗ್ತೀವಿ. ಅದಕ್ಕೆ ದೇವರಿಗೆ ನಾವು ಸ್ನೇಹಿತರಾಗಬೇಕಾ, ಇಲ್ಲ ದೇವರನ್ನ ಧಿಕ್ಕರಿಸಿ ನಾವು ದೇವರಿಗೆ ವಿರೋಧಿಗಳಾಗಬೇಕಾ ಎಂಬುದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮನ್ನು ನಾವೇ ಪರಿಶೋಧನೆ ಮಾಡಿಕೊಳ್ಳೋಣ ಪ್ರೇರೆ. ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳೋಣ. ನಾವು ಸೈತಾನಿಗೆ ಹತ್ತಿರವಾದರೆ ದೇವರಿಗೆ ವಿರೋಧಿ ಆಗ್ತೀವಿ, ದೇವರಿಗೆ ಸ್ನೇಹಿತನಾದರೆ ಸೈತಾನನಿಗೆ ವಿರೋಧಿ ಆಗ್ತೀವಿ. ಯೋಬನ ಕುರಿತು ನೋಡಿದ್ವಲ್ಲ, ಯೋಬನು ಯಾರಿಗೆ ಸ್ನೇಹಿತನಾಗಿದ್ದ, ಯಾರಿಗೆ ಹತ್ತಿರವಾಗಿದ್ದ? ದೇವರಿಗೆ ಹತ್ರ ಆದದಕ್ಕೆ ಯಾರಿಗೆ ಶತ್ರುವಾಗಿ ಕಾಣ್ತಾನ? ಸೈತಾನಿಗೆ ಕಾಣ್ತಾನ. ಅದೇ ಸೈತಾನಿಗೆ ಅಲ್ಲಿರ್ತಕ್ಕಂಥ ಜನರು ಯಾರಿಗೆ ಹತ್ರವಾಗಿದ್ರು? ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ಸೈತಾನಿಗೆ ಹತ್ರ ಆಗಿದ್ರು. ಅವಾಗ ಏನಾಯಿತು? ಸೈತಾನ ಅವ್ರ ಹತ್ರ ಕೂಡ ಹೋಗಲ್ಲ. ಯಾಕಂದರೆ ಅವರೆಲ್ಲರೂ ಯಾರು ಸ್ನೇಹಿತರು?
ಸೈತಾನ ಸ್ನೇಹಿತರು. ಆದರೆ ಯೋಬ ಒಬ್ಬನೇ ಮಾತ್ರ ಯಾರಿಗೆ ಸ್ನೇಹಿತ ಆಗಿದ್ದ? ಅಲ್ಲಿ ದೇವರಿಗೆ ಸ್ನೇಹಿತ ಆಗಿದ್ದ. ಅದಕ್ಕೆ ಸೈತಾನ ಅವ್ರನ್ನೆಲ್ಲರನ್ನ ಬಿಟ್ಟು ಯಾರ ಹತ್ರ ಬರ್ತಾನ? ಯೋಬನ ಹತ್ರ ಬರ್ತಾನೆ. ಅದೇ ರೀತಿ ಪ್ರೇರೆ ನಾವು ದೇವರಿಗೆ ಹತ್ರವಾಗಿದ್ದರೆ ಆ ಯೋಬನ ಯಾವ ರೀತಿ ದೇವರು ಕಾಪಾಡ್ತಾನೋ, ಪುನಃ ಯಾವ ರೀತಿ ದೇವರು ಆ ಯೋಬನನ್ನು ಎದ್ದಾಳಿಸ್ತಾನೋ, ಅದೇ ರೀತಿ ನಮ್ಮನ್ನು ಕೂಡ ದೇವರು ಏನು ಮಾಡ್ತಾನೆ? ಎದ್ದಾಳಿಸ್ತಾನ. ನಾವು ಸೈತಾನಿಗೆ ಹತ್ರವಾದರೆ ನಮ್ಮ ಜೀವಿತ ಯಾವ ರೀತಿ ಆಗುತ್ತೆ ನಮ್ಗೆ ಗೊತ್ತಲ್ಲ ಪ್ರಿಯ. ಇಸ್ಕರಿಯೋತ ಏನಾಗ್ತಾನ? ಯೇಸು ಕ್ರಿಸ್ತನ ಹಿಡ್ಕೊಟ್ಟು ಇಸ್ಕರಿಯೋತ ನೇಣಾಕ್ಕೊಂಡು ಆಮೇಲೆ ಆತನ ಪರಿಸ್ಥಿತಿ ಏನಾಗುತ್ತಾ ಅಂದರೆ, ಅನೇಕ ಜನರಿದ್ದಾರೆ ದೇವರನ್ನ ಧಿಕ್ಕರಿಸಿ ಬದುಕಿದವರು ಇದ್ದಾರೆ, ದೇವರನ್ನ ಅನುಸರಿಸಿ ಬದುಕಿದವರು ಕೂಡ ನಮಗೆ ವಾಕ್ಯದ ಮೂಲಕ ಕಾಣ್ತಾರೆ ಪ್ರೇರೆ. ನಾವು ಯಾರು ನಮ್ಮ ಆಧಾರೆಯಾಗಿಟ್ಟುಕೊಂಡು ಈ ಲೋಕದಲ್ಲಿ ಜೀವನ ಮಾಡ್ತೀವಿ ಎಂಬುದು ನಮ್ಮ ಮೇಲೆ ಇರುತ್ತಾ. ಆದ್ದರಿಂದ ಕೇಳುವಂಥ ಮಾತುಗಳನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ಆ ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿಟ್ಟುಕೊಂಡು ಆತ ನಮಗೆ ಕೊಡಬೇಕಂದಿರ್ತಕ್ಕಂಥ ನಿತ್ಯ ಜೀವನ ನಾವು ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ಎರಡು ಮಾತುಗಳು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿನ್ನ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, 2 ನಿಮಿಷಗಳ ಕಾಲ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವ, ಕೇಳುವವರು ಮಾತ್ರವೇ ಆಗಿರದೆ, ಹೇಳುವವರು ಮಾತ್ರವೇ ಆಗಿರದೆ, ಕೇಳಿದ ವಾಕ್ಯದ ಪ್ರಕಾರ ನಾವು ನಡೆದು ನಮ್ಮ ಆತ್ಮಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ಬೆಳಗಿಸಿಕೊಂಡು ಆ ಬೆಳಕಿನಲ್ಲಿ ನಾವು ನಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡು. ಆ ಮನಸ್ಸನ್ನು ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನೂ ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆ. ಆಮೇಲೆ